ಬಟ್ ಅಶ್ವಿನಿ ಅವ್ರನ್ನ ಮೊನ್ನೆ ಮಾತಾಡಿಸ್ತಾ ಇದ್ದಾಗ ಗಿಲ್ಲಿ ಒಂದು ಮುಖವಾಡ ಹಾಕೊಂಡಿದ್ದಾನೆ, ಬಡವ ಅನ್ನೋ ಹೆಸರಲ್ಲಿ ಆತ ಒಂದು ಸಿಂಪತಿ ಕ್ರಿಯೇಟ್ ಮಾಡ್ಕೊಂಡು ಗೆದ್ದಿದ್ದಾನೆ, ಆತ ನಿಜವಾಗ್ಲೂ ಬಡವ ಅಲ್ಲ, ಸುಳ್ಳು ಹೇಳಿದಾನೆ. ಏನ್ ಹೇಳ್ತೀರಾ ಅದಕ್ಕೆ? ಮೇಡಮ್, ಆ ಮಕವಾಡ ಹಾಕಂದ್ ಎಷ್ಟು ದಿನ ಬದುಕಾಯ್ತದೆ ಹೇಳಿ ನೀವೇ? 1 ವಾರ 2 ವಾರ ಅಷ್ಟೇ ಮಕವಾಡ ಹಾಕ ಬದುಕುದು. ಈಗ ಒಳಗಡೆ ಬಿಗ್ ಬಾಸ್ ಮನೆ ಒಳಗಡೆ 24 ಗಂಟೆ ಕ್ಯಾಮ್ರಾ ಓಡ್ತಾನೆ ಇರ್ತದೆ. ಲೈವ್ ಬೇರೆ ಇತ್ತು ಈ ಸರಿ. ನೀವು ಮಕವಾಡ ಎಲ್ಲಾರು ಒಂದ್ ಪಾಯಿಂಟ್ ಸಿಗಾಕಬಿಡ್ತೀರ. ಆತರ ಮಕವಾಡ ಹಾಕ ಬದುಕಿದ್ರೆ ಆತರ ನನ್ ಬಡವ ಅಂತ ತೋರಿಸ್ಕೊಂಡು ಗೊತ್ತಾಗ್ಬಿಡ್ತದೆ. ಆಮೇಲೆ ನೋಡೋರು ಸುಮ್ನೆ ನೋಡೋದಿಲ್ಲ, ಎಷ್ಟು ನೀಟಾಗಿ ನೋಡ್ತಾರೆ ಅಂದ್ರೆ ನಮಗ್ ಗೊತ್ತಿಲ್ದೇ ಇರೋ ವಿಷಯ ನಾನು ಸಿಗ್ತಾರಲ್ಲ, ನನ್ಗೆ ಗೊತ್ತಿಲ್ದೇ ಇರೋ ವಿಷಯನಲ್ಲೇ ಹೇಳ್ತಾರೆ. ಗೊತ್ತಿಲ್ದೇ ಇರೋದಲ್ಲ ನಾನು ಆ ಟೈಮಲ್ಲಿ ಇವ್ನು ಯಾವ ಮೂಡಲ್ಲಿ ಇದ್ದಾನೆ. ಈಗ ಒಂದ್ ಕಡೆ ನಾನು ಸುಮ್ನೆ ಬೀನ್ ಬ್ಯಾಗ್ ಅಲ್ಲಿ ಕೂತಿರ್ತೀನಿ, ಬರೀ ರಿಯಾಕ್ಷನ್ ನೋಡ್ಬಿಟ್ಟೆ ಹೇಳ್ತಾರೆ ಇವ್ನು ಏನ್ ಯೋಚನೆ ಮಾಡ್ತಾವನೆ, ಏನ್ ಯೋಚನೆ ಮಾಡ್ತಿರ್ಬೋದು ಅಂತ. ಹಂಗಿರ್ತದೆ. ಅಂತದ್ರಲ್ಲಿ ಎಷ್ಟು ದಿನ ಅಂತ ಮಕ್ಕಳ ಹಾಕ ಬದುಕೋಕೈತದೆ ಹೇಳಿ? ಯಾರ ಜೊತೆ ಅಲ್ಲ, ಈಗ ನಿಮ್ ಜೊತೆನೂ ಮಾತಾಡಿದೀನಿ ಸುಮಾರು ಸತಿ. ನೀವು ಎಷ್ಟು ಸಲ ಫೋನ್ ಮಾಡಿದೀರ ನನಗೆ? ನಾನ್ ಮಾಡಿದೀನಿ. ಜಾತ್ರೆಗಳಲ್ಲಿ ಈ ತೋಲುಬೊಂಬೆ ಅದಕ್ಕೆಲ್ಲ ಕಾವ್ಯ ಮತ್ತೆ ಗಿಲ್ಲಿ ಅವ್ರನ್ನ ಮಾಡ್ಬಿಟ್ಟು ಓಡಿಸ್ತಿದಾರಲ್ಲ ಈ ಜಾತ್ರೆಗಳಲ್ಲಿ, ಏನನ್ಸುತ್ತೆ ಅದನ್ನೆಲ್ಲ ನೋಡಿದಾಗ? ಅದು ನೋಡಿದೆ, ಸಖತ್ ಖುಷಿ ಆಯ್ತು. ಈಗ ನಾನು ಆಚೆಗೆ ಬಂದಾಗ್ಲೂ ಒಂದು ಅನ್ಕೊಂಡಿದ್ದೆ, ಬುಡಪ್ಪ ಒಂದು ವಾರ ಅಂದ್ರೆ ಗೆದ್ದವನಿ ಆಚೆ ಬಂದ. ನಾವು ಗಿಲ್ಲಿ ನಟ ನಮ್ಗೆ ನೆಗಾಡ್ಸಿ ನಮ್ಗೆ ಖುಷಿ ತಂದವನು. ನಮ್ ಕರ್ನಾಟಕದಲ್ಲಿ ಇವನು ಜಾಸ್ತಿ ಇವನೇ. ಈಗ ಯಾವ ಸಾಧುಕೋಕೆ ಯಾರು ಅವ್ರ ಹೆಸರು ಬೇಡ, ನಮ್ಗೆ ಭಾರಿ ಖುಷಿ ತಂದು ಕೊಟ್ಟ. ನಾವು 2-3 ತಿಂಗಳಿಂದ ನೋಡ್ತಾ ಇದ್ದೋ, ಈಗ 1 ತಿಂಗಳಿಂದ ಈಚೆಗೆ ಜಾಸ್ತಿ ನೋಡಕ್ ಶುರು ಮಾಡಿದ್ವು. ಯಾಕೋ ಕಣ ಕೆಳಗ್ ಬಿದ್ದೋಗ್ಬಿಡ್ತಾನೆ ಅನ್ಬಿಟ್ಟು ಅದಕ್ಕೋಸ್ಕರ ನಾವು ಏನ್ ಮಾಡ್ದು ಅಂದ್ರೆ, ಇದು ನಾನು ಇವನ್ ಮೇಲೆ ಸ್ವಲ್ಪ ಏನೇನೋ ಮಾಡಿದ್ರು. ನಾನೇನ್ ಮಾಡ್ದೆ, ಇದು ಒಂದು ಬ್ಯಾನರ್ ಹಾಕೊಂಡು ಆಟೋಕ್ಕೆ ಹಳ್ಳಿಗಳೆಲ್ಲ ಸುತ್ತಿ ಅವನಿಗೆ ವೋಟ್ ಮಾಡಿ ಗಿಲ್ಲಿ ಗೆಲ್ಸ್ಲೇಬೇಕು, ಹಳ್ಳಿ ರೈತನ ಮಗ, ಬಡವ್ರ ಹುಡುಗ, ಇಂಥ ಮಕ್ಕಳ ಬೆಳೆಸಿದ್ರೆ ನಮಗೂ ದೇವ್ರ ಒಳ್ಳೇದ್ ಮಾಡ್ತಾನೆ ಅನ್ಬಿಟ್ಟು ಒಂದು 10-15 ದಿವಸದಿಂದ ಓಡಾಡ್ಕೊಂಡು ಕ್ಯಾನ್ವಾಸ್ ಮಾಡಿ ಇವನಿಗೆ ವೋಟ್ ಮಾಡಿ ಅನ್ಬಿಟ್ಟು ವೋಟ್ ಹಾಕಿಸ್ಕೊಂಡು ನಾವು ಅವನು ನಮ್ಗೆ ಖುಷಿ ತಂದು ಕೊಟ್ಟ ನಮ್ಮ ನಾಡಿಗೆ. ಸೂಪರ್ ಹಿಟ್ ಸಿನಿಮಾ. ಥಂಡರ್ ತರ ಎಂಟ್ರಿ ಕೊಟ್ಟು ಅಂಡರ್ ವರ್ಲ್ಡ್ ಅಲ್ಲಿ ಒಂದು ವಂಡರ್ ನ ಕ್ರಿಯೇಟ್ ಮಾಡಿರೋ ಬಾಯ್ ಮುನ್ನಾ ಬಾಯ್. ಇದಕ್ಕೆ ಕಾಯ್ತಿದ್ದು ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಅಪ್ಪ ಅವನ್ ಮಕ್ಕಳ ನಮ್ಮಿಂದ ನಗು, ಆ ಖುಷಿ ಹಂಗೆಲ್ಲ ಅವ್ರೆ. ಅದಕ್ಕೆ ನಾನೊಂದು ಕಾರಣ ಆಗಿರ್ತೀನಿ ಅಂದಾಗ ಅದಕ್ಕಿಂತ ದೊಡ್ಡದು ಇನ್ನೇನ್ ಬೇಕಂಡು ಅದು ಕೊನೆವರೆಗೂ ಉಳ್ಕೊಬಿಟ್ಟು ಸಾಕು. ಡಿ ಬಾಸ್ ಅಭಿಮಾನಿಗಳು ಇವಾಗ ಗಿಲ್ಲಿ ನಟನನ್ನ ತುಂಬಾ ಇಷ್ಟ ಪಡ್ತಾ ಇದಾರೆ. ಬಾಸ್ ಜೊತೆ ಫಸ್ಟ್ ಟೈಮ್ ದರ್ಶನ ಜೊತೆ ಮಾಡಿದಾಗ ಇದರಿಂದ ಒಂದು ಆಕೆ ಸಿನಿಮಾ ಸಿಗ್ತವೆ ಪಕ್ಕ. ಯಾರು ಡೈರೆಕ್ಟರ್, ಇವ್ರು ಯಾರು ಪ್ರೊಡ್ಯೂಸರ್ ಯಾರು ನೋಡ್ಬಿಟ್ಟು ಪಕ್ಕ ಕರೀತಾರೆ ಅಂತ. ಆದ್ರೆ ನಿನ್ನಂತ ಕಾಮಿಡಿ ಕಿಲಾಡಿನ ಲೈಫ್ ಅಲ್ಲೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಲವ್ ಮಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ಕಾವ್ಯ ಅವ್ರು ಹೇಳ್ತಾರೆ. ಹೌದಾ ಸರ್, ನಿಜವಾಗ್ಲೂ ಲವ್ ಏನಾದ್ರು ಮಾಡ್ತಾ ಇದೀರಾ? 1 ಸೈಡ್ ಅಥವಾ 2 ವೇನಾ? ನಿಮಗ್ ಲವ್ ನನಗ್ ನೋವು ಮೇಡಮ್. ಏನ್ರಿ ಬುಡ್ರಿ ಮುಗಿಸ್ರಿ. ಸರಿ, ರಿಲೀಸ್ ಯಾವಾಗ? ನಮಸ್ಕಾರ, ನೀವ್ ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ಚಂದನ. ನಮ್ ಜೊತೆ ಇವತ್ತು ನಿಮ್ಮ ಎಲ್ಲರ ಫೇವ್ರೆಟ್ ಆಗಿರುವಂತಹ ಗಿಲ್ಲಿ ನಟ ಅವರಿದ್ದಾರೆ. ಫಿಲ್ಮಿ ಬೀಟಿಗೆ ತುಂಬಾ ಲೇಟ್ ಆಗಿ ಸಿಕ್ಕಿರುವಂತಹ ಗಿಲ್ಲಿ ನಟ ಅವ್ರನ್ನ ಒಂದಷ್ಟು ಪ್ರಶ್ನೆಗಳ ಮುಖಾಂತರ ಇವತ್ತು ಬ್ಲಾಕ್ ಅಂಡ್ ಲಾಕ್ ಮಾಡ್ಕೊಬಿಡೋಣ. ಸೊ ಸೂಪರ್ ಹಿಟ್ ಸಿನಿಮಾಗಾಗಿ ಪ್ರಮೋಷನ್ಸ್ ನಲ್ಲಿ ಸದ್ಯ ಬ್ಯುಸಿ ಆಗಿರುವಂತಹ ಗಿಲ್ಲಿ ನಟ ಅವ್ರನ್ನ ಫಸ್ಟ್ ಹೇಗಿದ್ದಾರೆ ಅಂತ ಕೇಳ್ಕೊಬಿಡೋಣ. ಆಮೇಲೆ ಅಫ್ಕೋರ್ಸ್ ಟಯರ್ಡ್ ಆಗಿದ್ದಾರೆ, ಬಟ್ ಸ್ಟಿಲ್ ಕೇಳೋಣ. ಸರ್, ಹೇಗಿದ್ದೀರಾ ಸರ್? 15 ನಿಮಿಷ 7 ನಿಮಿಷ ನೀವೇ ಮಾತಾಡ್ಬಿಟ್ರಲ್ಲ, ಇನ್ನೇನು ಉಳ್ಕತ್ತಲ್ಲಿ. ಚೆನ್ನಾಗಿದ್ದೀನಿ ಮೇಡಮ್, ತುಂಬಾ ಚೆನ್ನಾಗಿದ್ದೀನಿ. ಆಮೇಲೆ ತುಂಬಾ ಲೇಟಾಗಿ ಸಿಕ್ಕಿರೋದಲ್ಲ ಮೇಡಮ್, ಅದೇ ನೀವು ತುಂಬಾ ಲೇಟಾಗಿ ಬಂದಿರೋದು ಅನ್ಸುತ್ತೆ ಮೋಸ್ಟ್ಲಿ. ಸರ್, ನಾವು ತುಂಬಾ ಪ್ರಯತ್ನ ಪಟ್ಟು ಇವಾಗ ಲಾಸ್ಟಿಗೆ ಸಿಕ್ಕಿರೋದು. ಸುಮ್ನಿರಿ ಮೇಡಮ್, ನಾನ್ ಸಿಕ್ತಿದ್ದೆ, ನೀವು ಬಂದಿಲ್ಲ ಅಂತ ಹೇಳಿ.